ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾರು ಲಾರಿ ನಡುವೆ ಆಕ್ಸಿಡೆಂಟ್ ಆಗಿದೆ. ಹೊಸೂರು ಕಡೆ ತೆರಳುತ್ತಾ ಇದ್ದ ಕಾರಿಗೆ ಲಾರಿ ಗುದ್ದಿದೆ. ಕಾರಿನ ಹಿಂಭಾಗ ಸಂಪೂರ್ಣ ಜಖಮಾಗಿದೆ. ಸ್ವಲ್ಪದರಲ್ಲಿಯೇ ತಾಯಿ ಮಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ವೀರಸಂದ್ರ ಸಿಗ್ನಲ್ ಬಳಿ ಕಾರು ಸಿಗ್ನಲ್ ಜಂಪ್ ಮಾಡಿದೆ. ಕಾರ್ ತೆರಳಿದ್ದನ್ನ ಗಮನಿಸಿ ಲಾರಿ ಕೂಡ ಮುನ್ನುಗ್ತು. ಆದರೆ ಕಾರ್ ಸಡನ್ ಆಗಿ ಬ್ರೇಕ್ ಹಾಕಿದ್ರಿಂದ ಅಪಘಾತ ಸಂಭವಿಸಿದೆ. ಕಾರ್ನ ಹಿಂಭಾಗದ ಗ್ಲಾಸ್ ಪೀಸ್ ಆಗಿದೆ. ತಾಯಿ ಮಗಳಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಹೆಂಗಾಯ್ತು ಕನ್ನಡ ಬರಲ್ವಾ? ಓವರ್ಟೇಕ್ ಮಾಡಕ್ ಹೋಗಿ ಹಾಕಿರೋದು ಅವರು. ಮಧ್ಯರಾತ್ರಿ ತೋಟದ ಮನೆಗಳ ಮೇಲೆ ದಾಳಿ ಮಾಡಿ ಲಾಂಗು ಮಚ್ಚು ರಾಡ್ ತೋರಿಸಿ ಕಳ್ಳತನ ಮಾಡಿದ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ರಾಜಘಟ್ಟ, ಮೇದರಹಳ್ಳಿ, ಹುಣಸ್ಮಾರ್ನಹಳ್ಳಿಯ ಫಾರ್ಮ್ಗಳಲ್ಲಿದ್ದ ನೂರಾರು ಹಂದಿ ಮತ್ತು ಕುರಿಗಳನ್ನು ಬೊಲೆರೋ ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ಹೋಗಲಾಗಿದೆ. ತೋಟದ ಮನೆಯಲ್ಲಿದ್ದ ತಂದೆ ಮಗನ ಮೇಲೂ ಹಲ್ಲೆ ಮಾಡಲಾಗಿದೆ. ವೆಂಕಟರಮಣಪ್ಪಗೆ ಸೇರಿದ 73 ಹಂದಿ, ಹೊನ್ನಾಘಟ್ಟದ ಸಂದೀಪ್ ಅವರ 38 ಹಂದಿ, ಹುಣಸ್ಮಾರ್ನಹಳ್ಳಿಯ ರಾಮಕೃಷ್ಣ ಅವರ 80 ಹಂದಿ, ರಾಜಘಟ್ಟದಲ್ಲಿ 20 ಕುರಿಗಳನ್ನು ಕದ್ದೊಯ್ಯಲಾಗಿದೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಖ್ಯಾತ ಹೃದ್ರೋಗ ತಜ್ಞ ಸಿಎನ್ ಮಂಜುನಾಥ್ ಜುಲೈ 19ರಂದು ನಿವೃತ್ತಿಯಾಗಲಿದ್ದಾರೆ. ಆದರೆ ಮಂಜುನಾಥ್ರ ಸೇವಾ ಮನೋಭಾವದ ಆಧಾರದ ಮೇಲೆ ಇನ್ನೊಂದಿಷ್ಟು ವರ್ಷ ಹುದ್ದೆಯಲ್ಲಿ ಮುಂದುವರಿಸುವಂತೆ ಸಿಎಂ ಬೊಮ್ಮಾಯಿಗೆ ಜಯದೇವ ಆಸ್ಪತ್ರೆ ಸಿಬ್ಬಂದಿ ಪತ್ರ ಬರೆದಿದ್ದಾರೆ. ಹೊಸ ಟ್ರೆಂಡ್ ಆಗಿರುವ ಎನ್ಎಫ್ಟಿ ಜಗತ್ತಿಗೆ ವಿಕ್ರಾಂತ್ ರೋಣ ಸಿನಿಮಾ ಕಾಲಿಟ್ಟಿದೆ. ಈ ಕುರಿತು ಬೆಂಗಳೂರಿನಲ್ಲಿ ವಿಕ್ರಾಂತ್ ರೋಣ ತಂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿತು. ಇದೇ ಜುಲೈ 28ರಂದು ವಿಕ್ರಾಂತ್ ರೋಣ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಭಾರತ ಇಂಗ್ಲೆಂಡ್ ನಡುವೆ ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ಯ ನಡೀತಾ ಇದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ 45.5 ಓವರ್ಗಳಲ್ಲಿ 259 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತ 43 ರನ್ಗೆ 3 ವಿಕೆಟ್ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.